ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ಸಲಾಮಿ ಅಟ್ಯಾಕ್ ಈ ಪದವನ್ನ ಅಥವಾ ಈ ಹೆಸರನ್ನ ನೀವು ಸೈಬರ್ ಜಗತ್ತಲ್ಲಿ ಕೇಳಿರ್ತೀರಾ ಅಥವಾ ಕೇಳಿರ್ಲಿಕ್ಕೂ ಇಲ್ಲ. ಏನಪ್ಪಾ ಸಲಾಮಿ ಅಟ್ಯಾಕ್ ಅಂದ್ರೆ? ಈ ಸಲಾಮಿ ಅಟ್ಯಾಕ್ ಅಂದ್ರೆ ಇದೊಂದು ಹಣಕಾಸು ವಂಚನೆಗೆ ಸಂಬಂಧಿಸಿದಂತಹ ಒಂದು ತಂತ್ರವಾಗಿದ್ದು, ಇದರಲ್ಲಿ ದುಷ್ಕರ್ಮಿಗಳು ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಅಮೌಂಟ್ ಗಳನ್ನ ಬಳಸಿಕೊಂಡು ದೊಡ್ಡ ಮಟ್ಟದ ಫ್ರಾಡ್ ಅನ್ನ ಎಸಗ್ತಾರೆ. ಚಿಕ್ಕ ಪುಟ್ಟ ಅಮೌಂಟ್ ಗಳನ್ನ ದೊಡ್ಡ ಮಟ್ಟದ ಅಮೌಂಟ್ ಗಳನ್ನಾಗಿ ಮಾಡಿ ಎಸಗುವಂತಹ ಫ್ರಾಡ್, ಅಥವಾ ಸಿಸ್ಟಮ್ ಅಲ್ಲಿ ಇರ್ತಕ್ಕಂತಹ ಸಾಕಷ್ಟು ಸಣ್ಣ ಪುಟ್ಟ ಲೋಪದೋಷಗಳನ್ನ ಬಳಸಿಕೊಂಡು ದೊಡ್ಡ ಮಟ್ಟದ ಒಂದು ಸ್ಕ್ಯಾಮ್ ಅನ್ನು ಸಿಗ್ತಾರಲ್ಲ, ಅದಕ್ಕೆ ಈ ಸಲಾಮಿ ಅಟ್ಯಾಕ್ ಅಂತ ಕರಿತೀವಿ. ಏನಪ್ಪಾ ಸಲಾಮಿ ಅಟ್ಯಾಕ್? ಇದರಲ್ಲಿ ಒಂದು 3 ತರದ ಅಟ್ಯಾಕ್ ಗಳು ಬರ್ತವೆ. ಒಂದು ಫೈನಾನ್ಸಿಯಲ್ ಫ್ರಾಡ್ ಅಂತ ಬರ್ತದೆ, ಇನ್ನೊಂದು ಡಾಟಾ ಮ್ಯಾನಿಪುಲೇಷನ್ ಅಂತ ಬರ್ತದೆ, ಇನ್ನೊಂದು ಪ್ಯಾರಲಲ್ ಅಟ್ಯಾಕ್ ಅಂತ ಬರ್ತದೆ. ಹಾಗಾದ್ರೆ ಈ ಫೈನಾನ್ಸಿಯಲ್ ಫ್ರಾಡ್ ಅಂದ್ರೆ ಏನು? ಈಗ ಪ್ರಸ್ತುತ ಕರ್ನಾಟಕದ ಜನಸಂಖ್ಯೆ ಅಂದ್ರೆ ಫೆಬ್ರವರಿಯ ವರದಿಯ ಪ್ರಕಾರ 68.68 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿದೆ. ಅಂದ್ರೆ ಅರ್ಥಾತ್ 6,87,00,000 ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕರ್ನಾಟಕ ಅಂದ್ರೆ ಸುಮಾರು ಒಂದು 7 ಕೋಟಿ ಜನಸಂಖ್ಯೆ. ಈ 7 ಕೋಟಿ ಜನಸಂಖ್ಯೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಅಕೌಂಟ್ ಅಲ್ಲಿ 0.0010 ಪೈಸೆಯನ್ನ ತೆಗೆದುಕೊಂಡು ದೊಡ್ಡ ಮಟ್ಟದ ಫ್ರಾಡ್ ಅನ್ನು ಎಸಗ್ತಾರೆ. ಅಂದ್ರೆ ಜನಸಂಖ್ಯೆ ಇಷ್ಟಿರೋದು, ₹1 ತಗೊಂಡ್ರೆ ಗೊತ್ತಾಗ್ಬಿಡುತ್ತದೆ ಏನು ಅಂತ. ಅದರಲ್ಲಿ ಕೇವಲ 10 ಪೈಸೆ, ಒಬ್ಬೊಬ್ಬ ಅಕೌಂಟ್ ಇಂದ 10 ಪೈಸೆಗಳನ್ನ ತೆಗೆದುಕೊಂಡ್ರೆ 7 ಕೋಟಿ ಜನಸಂಖ್ಯೆ ಇದೆ, ಎಷ್ಟು ದೊಡ್ಡ ಮಟ್ಟದ ಫ್ರಾಡ್ ಆಗಬಹುದು. ಇದನ್ನೇ ಸಲಾಮಿ ಅಟ್ಯಾಕ್ ಅಂತ ಕರಿತೀವಿ. ಫೈನಾನ್ಸಿಯಲ್ ಫ್ರಾಡ್, ಸಲಾಮಿ ಅಟ್ಯಾಕ್ ಅಲ್ಲಿ ಫೈನಾನ್ಸಿಯಲ್ ಫ್ರಾಡ್ ಅಂತ ಕರಿತೀವಿ. ಅದ್ರ ಜೊತೆ ಇನ್ನೊಂದಿದೆ, ಏನಪ್ಪಾ ಅಂದ್ರೆ ಡಾಟಾ ಮ್ಯಾನಿಪುಲೇಷನ್. ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ಇರತಕ್ಕಂತ ಸಣ್ಣ ಪುಟ್ಟ ಲೋಪದೋಷಗಳು ಇರ್ತಾವಲ್ಲ, ಆ ಲೋಪದೋಷಗಳನ್ನ ಬಳಸಿಕೊಂಡು ಆ ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗಿ ತಮಗೆ ಬೇಕಾದಂತಹ ಆ ಡಾಟಾವನ್ನು, ತಮಗೆ ಎಷ್ಟು ಡಾಟಾ ಬೇಕಿರುತ್ತಲ್ಲ ಆ ಸಿಸ್ಟಮ್ ಇಂದ ಆ ಡಾಟಾವನ್ನು ತೆಗೆದುಕೊಳ್ಳುವುದು, ಅಥವಾ ತಮಗೆ ಏನು ಸೇರಿಸಬೇಕಾಗಿರುತ್ತಲ್ಲ ಆ ಡಾಟಾವನ್ನು ಅದರೊಳಗೆ ಸೇರಿಸುವುದನ್ನ ಇದನ್ನೇ ಡಾಟಾ ಮ್ಯಾನಿಪುಲೇಷನ್ ಅಂತ ಕರಿತೀವಿ. ಇದು ತರದ ಒಂದು ಸಣ್ಣ ಪುಟ್ಟ ಸಮಸ್ಯೆ, ಅಲ್ಲಿರುವಂತಹ ಲೋಪದೋಷಗಳನ್ನು ಬಳಸಿಕೊಂಡು ಮಾಡುವಂತ ಫ್ರಾಡ್. ಇನ್ನೊಂದು ಏನಿದೆ ಅಂತಂದ್ರೆ ಪ್ಯಾರಲಲ್ ಅಟ್ಯಾಕ್ ಅಂತಿದೆ. ಯಾವುದೋ ಒಂದು ದೊಡ್ಡ ಕಂಪನಿ ಇರ್ತದೆ, ಆ ದೊಡ್ಡ ಕಂಪನಿಯಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಿರ್ತಾರೆ. ಆ ಉದ್ಯೋಗಿಗಳ ವೇತನ ಏನು ಕೊಡ್ತಿರುತ್ತಲ್ಲ, ಆ ವೇತನದಲ್ಲಿ ಸಣ್ಣ ಸಣ್ಣ ಅಮೌಂಟ್ ಗಳನ್ನ ಕಟ್ ಮಾಡ್ಕೊಂತ ಹೋಗ್ತಾರೆ. ಮಾಡ್ಕೊಂತ ಹೋದಾಗ ಅಷ್ಟು ದೊಡ್ಡ ಕಂಪನಿಯಲ್ಲಿ ಸಣ್ಣ ಪುಟ್ಟ ಅಮೌಂಟ್ ಗಳನ್ನ ತೆಗೆದುಕೊಂಡಾಗ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗ್ತದೆ. ಇದನ್ನೇ ಸಲಾಮಿ ಅಟ್ಯಾಕ್ ಅಂತ ಕರಿತೀವಿ. ಇದನ್ನು ತಪ್ಪಿಸಿಕೊಳ್ಳೋದು ಹೇಗೆ? ಸೇಫ್ಟಿ ಮೇಜರ್ ಪರ್ಪಸ್ ಏನಪ್ಪಾ ಅಂತಂದ್ರೆ ಸೇಫ್ಟಿ ಫೈರ್ ವಾಲ್, ಸಿಸ್ಟಮ್ ಗಳಿಗೆ ಸೇಫ್ಟಿ ಫೈರ್ ವಾಲ್ ಗಳನ್ನ ಬಳಸಬೇಕು. ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್. ಅವಾಗ ನಮ್ಮ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಇವ್ರನ್ನ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು. ಯಾವಾಗ ಅಪ್ಡೇಟ್ ಮಾಡ್ತಿರ್ತೀವೋ ಈ ಸಲಾಮಿ ಅಟ್ಯಾಕ್ ಇಂದ ತಪ್ಪಿಸಿಕೊಳ್ಬಹುದು. ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷಗಳನ್ನು ಬಳಸಿಕೊಂಡು, ಸಣ್ಣ ಪುಟ್ಟ ಅಮೌಂಟ್ ಗಳನ್ನ ಬಳಸಿಕೊಂಡು ದೊಡ್ಡ ಮಟ್ಟದ ಫ್ರಾಡ್ ಅನ್ನ ಸಿಗ್ತಿರಲ್ಲ, ಅದನ್ನೇ ಸಲಾಮಿ ಅಟ್ಯಾಕ್ ಅಂತ ಕರಿತೀವಿ. ಹುಷಾರಾಗಿರಿ, ಹೊಸ ತರದ ಒಂದು ಫ್ರಾಡ್ ಇದಾಗಿದೆ. ಆಲ್ ದಿ ಬೆಸ್ಟ್, ಒಳ್ಳೆದಾಗಲಿ.